ಕಾರ್ಡ್ ತಗೊಂಡ್ರೆ ಅವರೇ ನಿಮ್ಮ ಕಾಂಪನ್ಸೇಷನ್ ಕೊಡ್ತಾರೆ. ಕೊಡ್ತಾರೆ. ಈಗೇನೆ ನಡೆದಿರೋದು ಹೌದಲ್ಲ? ಹಲೋ ಮತ್ತೆ ಗಿರೀಶ್, ಈಗ ಇಲ್ಲಿ ಸುಟ್ಟೋಗಿದ್ದ ಜಾಗದಲ್ಲಿ ನೀವ್ಯಾರು ಬಂದಿದ್ರಾ? 11 ಗಂಟೆ ಬಂತು ನೋಡಪ್ಪ. ಇಲ್ಲಿ ಸ್ವಲ್ಪ ಸಾಕಷ್ಟು ಸುಟ್ಟೋಗಿದೆ, ಎಲ್ಲ ಬಡವರು. ಮಾಡಿ ಒಂದು. ಎರಡನೇದು, ಇದು ಮನೆ ಸುಟ್ಟೋಗಿ ಅಂಗಡಿಗಳು ಸುಟ್ಟೋಗಿರೋ ವ್ಯಕ್ತಿಗಳದ್ದು ಅವ್ರು ಬೇರೆ ಯಾರೋ ಟೆಂಡರ್ ತಗೊಂಡಿದ್ದಾರೆ. ಇವನ್ನ ಈ ಟೆಂಡರ್ ದಾರಿಗೆ ಕೊಟ್ಟರೆ ಅವ್ರಿಗೆ ಕೊಡ್ತಾರೆ, ಅಥವಾ ನೇರವಾಗಿ ಸುಟ್ಟೋಗಿರೋ ನಷ್ಟ ಆಗಿದೆ ಅವ್ರಿಗೆ ಕೊಟ್ಟರು ಆಗತ್ತೆ. ಡಾಕ್ಯುಮೆಂಟ್ ಏನು ಕೊಡ್ತೀರಿ? ಟೆಂಡರ್ ಕಾಪಿ ಬೇಕಾ ನಿಮಗೆ? ಟೆಂಡರ್ ಕೊಡ್ತೀರಿ ನೀವು, ಅವರು ಸುಟ್ಟೋಗಿರೋದು ಅವ್ರು ಕೊಡ್ತಾರೆ. ಅಲ್ಲ, ನೀವು ಬರೋ 11 ಗಂಟೆ ಬಂದು ನೋಡಪ್ಪ, ಕೇಳ್ಕೊ ಏನೇ. ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜಾಸ್ತಿ ಹೋಗಿದೆ, ಎಲ್ಲ ಬಡವರು ಪಾಪ ತುಂಬ ತೊಂದರೆಯಲ್ಲಿದ್ದಾರೆ. ಬಂದು ನೋಡೋದು. ಆಯ್ತು ಆಯ್ತು. ಹಲೋ, ನಮಸ್ತೆ. ನೀವು ಬಂದೋದಮ್ಮ ಈ ಸುಟ್ಟಿರೋ ಜಾಗಕ್ಕೆ? ಹೌದು, ಬಂದಿದ್ರಾ? ಈಗ ಏನಾಗಿದೆ, ಟೆಂಡರ್ ಆಗಿರೋಂಥ ವ್ಯಕ್ತಿ ಬೇರೆ, ಇಲ್ಲಿ ಇರೋ ಜಾಗದಲ್ಲಿ ಇರೋ ವ್ಯಕ್ತಿಗಳು ಬೇರೆ. ಅದಕ್ಕೆ ಏನು ಮಾಡ್ತೀರಿ ಈಗ? ಗೊತ್ತಮ್ಮ, ಅಧಿಕೃತವಾಗಿದ್ದಿದ್ರೆ ನಾನೇ ಕೇಳ್ತಿದ್ದೆ. ಅಧಿಕೃತವಾಗಿದ್ದರೆ ನಿಮ್ಗೆ ಇನ್ಶೂರೆನ್ಸ್ ಎಲ್ಲ ಆಗಿದ್ದಿದ್ರೆ ಅವರೇ ಕೊಡೋರು, ನಿಮ್ಮ ಹತ್ರ ಬರ್ತಿರ್ಲಿಲ್ಲ. ಅಧಿಕೃತ ಅಲ್ದಿರೋದಕ್ಕೋಸ್ಕರ ಮುನ್ಸಿಪಾಲ್ಟಿಯಿಂದ ಕೊಡೋದು ನಿಮ್ಮ ಪ್ರಾವಿಷನ್ ಇದೆ. ಅದನ್ನ ನೋಡ್ಕೊಂಡು ಎಷ್ಟು ನಷ್ಟ. ಈಗ ತಹಶೀಲ್ದಾರ್ 11 ಗಂಟೆ ಬರ್ತಾರಂತೆ. ಅವ್ರು ಏನೇನು ನಷ್ಟ ಆಗಿದೆ ಅದೆಲ್ಲ ನೀವು ಅವರು ಒಟ್ಟಿಗೆ ಕೂತ್ಕೊಂಡು, ಈಗ ಟೆಂಡರ್ದಾರರು ಕೊಟ್ಟರೆ ಯಾರು ಅಂಗಡಿಗಳು ಸುಟ್ಟೋಗಿದೆಯೋ ಅವ್ರಿಗೆ ಅವ್ರು ಕೊಡ್ತಾರೆ ಎಷ್ಟು ನಷ್ಟ ಆಗಿದೆ ಅದು, ಅಥವಾ ನೇರವಾಗಿ ಅಂಗಡಿಗೆ ಈ ಸುಟ್ಟೋಗಿರೋರಿಗೂ ಕೊಡ್ಬೋದು. ಅದೇ ನೋಡಿ ಹೆಂಗೆ ಅಂತ. ಅದನ್ನು ಒಟ್ಟರ್ ಸುಟ್ಟೋಗಿರೋ ಸ್ವಲ್ಪ ವ್ಯಾಲ್ಯೂಯೇಷನ್ ಸ್ವಲ್ಪ ಜಾಸ್ತಿ ಮಾಡಿ DC ಆಫೀಸ್ ಕಳಿಸ್ರಮ್ಮ. ಆಯ್ತು ಆಯ್ತು ಆಯ್ತು. ನೋಡು, ನೀವು ಈಗ ಅವರು ತಹಶೀಲ್ದಾರ್ ಇರ್ತಾರೆ, ನಿಮ್ಮ ಮುಖಾಂತರ ಅಂತ ಕಾರ್ಪೊರೇಷನ್ ಹೋಗ್ತಾರೆ ನೇರವಾಗಿ ಇವರಿಗೆ ಹೆಂಗೋ ಒಟ್ಟಾರೆ ಬರಂಗೆ ಮಾಡಿದ್ರೆ ಆಯ್ತು.